ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ಜುಬೈಲ್ ಮೇಲೂ ಕೂಡ ಇರಾನ್ ಕಡೆಯಿಂದ ಈಗ ದಾಳಿ ಆಗಿದೆ. ಜುಬೈಲ್ ತೈಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ಕಡೆಯಿಂದ ಅಟ್ಯಾಕ್ ಆಗಿದೆ. ಏಕಕಾಲಕ್ಕೆ ಡ್ರೋನ್ ಮಿಸೈಲ್ಗಳಿಂದ ದಾಳಿ ನಡೆಸಿರುವಂಥದ್ದು ಇರಾನ್. ಸೊ ದಾಳಿಯ ಬೆನ್ನಲ್ಲೇ ಹೊತ್ತಿ ಉರಿತಾ ಇದೆ ತೈಲ ಸಂಸ್ಕರಣಾ ಘಟಕ. ಕುವೈತ್ನಲ್ಲೂ ಕೂಡ ಇರಾನ್ ಕಡೆಯಿಂದ ದಾಳಿ ಮುಂದುವರಿತಾ ಇದೆ. ನಾವೇನು ಸುಮ್ಮನೆ ಅಲ್ಲ ಅಂಥೇಳಿ ಈ ರೀತಿಯಾಗಿ ಇರಾನ್ ಕಡೆಯಿಂದ ಆಗ್ತಾ ಇರುವಂಥ ಕೌಂಟರ್ ಅಟ್ಯಾಕ್ ಇದು. ಸೊ ಏಕಕಾಲಕ್ಕೆ ಡ್ರೋನ್ ಮತ್ತು ಮಿಸೈಲ್ಗಳಿಂದ ಇರಾನ್ ಕಡೆಯಿಂದ ನಡೀತಾ ಇರುವಂಥ ದಾಳಿ, ಇರಾನ್ ಮೇಲೆ ಯಾವಾಗ ಇಸ್ರೇಲ್ ಮತ್ತು ಅಮೆರಿಕ ಕಡೆಯಿಂದ ಜಂಟಿ ದಾಳಿ ಆಗತ್ತಲ್ಲ, ಈಗ ಸೌದಿ ಅರೇಬಿಯಾದ ಜುಬೈಲ್ ಮೇಲೂ ಕೂಡ ಇರಾನ್ ಕಡೆಯಿಂದ ಅಟ್ಯಾಕ್ ಆಗ್ತಾ ಇದೆ. ಜುಬೈಲ್ ಇದು ತೈಲ ಸಂಸ್ಕರಣಾ ಘಟಕ. ಸೊ ಇದರ ಮೇಲೆ ಈಗ ದಾಳಿ ಮಾಡಿರುವಂಥದ್ದು ಆರ್ಥಿಕವಾಗಿ ಹೊಡೆತ ಬೀಳಬೇಕು ಅಂತ. ಏಕಕಾಲಕ್ಕೆ ಡ್ರೋನ್ ಮಿಸೈಲ್ಗಳಿಂದ ದಾಳಿ ನಡೆಸಿದ ಇರಾನ್. ಸೊ ದಾಳಿಯ ಬೆನ್ನಲ್ಲೇ ಈಗ ಹೊತ್ತಿ ಉರಿದಿರುವಂಥದ್ದು ತೈಲ ಸಂಸ್ಕರಣಾ ಘಟಕ. ಇನ್ನೇನಾಗತ್ತೆ? ಸೊ ಕುವೈತ್ನಲ್ಲೂ ಕೂಡ ಇರಾನ್ ಕಡೆಯಿಂದ ದಾಳಿ ಮುಂದುವರಿತಾ ಇದೆ. ಸಾವು ನೋವುಗಳ ಸಂಖ್ಯೆ ವಿಪರೀತವಾಗಿ ನಡೀತಾ ಇರುವಂಥದ್ದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಜನ ಸಹಜವಾಗಿ ಆತಂಕದಲ್ಲಿರ್ತಾರೆ. ನಾಗರಿಕರು ಈ ಭೂಮಿ ಮೇಲೆ ಬದುಕೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಪಾಪ ನಾಗರಿಕರು ಏನು ತಪ್ಪು ಮಾಡಿದರು? ಇವರ ಕಿತ್ತಾಟದಿಂದಾಗಿ ನಾಗರಿಕರು ಈಗ ಬಲಿ ಆಗ್ತಿದ್ದಾರೆ. ಇದು ಈ ಎಲ್ಲ ದೃಶ್ಯವನ್ನು ನೋಡ್ತಾ ಇದ್ದರೆ ದಾಳಿಗೆ ಪ್ರತಿದಾಳಿ, ಸೇಡಿಗೆ ಕೌಂಟರ್ ಅಟ್ಯಾಕ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಮೂರನೇ ಮಹಾಯುದ್ಧದ ಮುನ್ಸೂಚನೆನ ಇದು ಅನ್ನುವಂಥದ್ದು. ಮಧ್ಯಪ್ರಾಚ್ಯ ಈಗ ಹೊತ್ತಿ ಉರಿತಾ ಇದೆ. ಕಂಟ್ರೋಲ್ ಮಾಡೋರು ಯಾರು? ಕಂಟ್ರೋಲ್ ಮಾಡಬೇಕಂದ್ರೆ ಮಧ್ಯ ಒಬ್ಬನು ಬರಲೇಬೇಕು, ಇಲ್ಲ ಅಂದರೆ ಇದು ಕಂಟ್ರೋಲ್ ಆಗಲ್ಲ. ಮಧ್ಯದಲ್ಲಿ ಯಾರೋ ಒಬ್ಬರು ಮಧ್ಯ ಪ್ರವೇಶ ಮಾಡಿ ಸಾಕು ನಿಲ್ಲಿಸ್ರಪ್ಪ ಅಂತ ಹೇಳಬೇಕು. ನಮ್ಮ ಮೋದಿ ಆದರೂ ಎಂಟ್ರಿ ಕೊಡಬೇಕಾಗತ್ತೆ, ನಿಲ್ಲಿಸಿ ಅಂಥೇಳಿ. ಸುಮ್ಮನೆ ಟ್ವೀಟ್ ಮಾಡೋದಲ್ಲ, ಫೋನ್ ಕಾಲ್ ಮುಖಾಂತರ ಇಸ್ರೇಲ್, ಅಮೇರಿಕ, ಇರಾನ್ ಮೂರು ದೇಶ ಜೊತೆಗೆ ಮಾತುಕತೆ ಆಗಲಿ. ಇಲ್ಲ ಹಿಂಗಂದರೆ ಅದು ಮುಂದೆ ಹೋಯಿತು ಅಂದರೆ ಏನು ನಡೀತಾ ಇದೆ ಅಂಥೇಳಿ ನೋಡಿ. ಪ್ರಮುಖ ದೇಶಗಳು ಆರ್ಥಿಕವಾಗಿ ಡ್ಯಾಮೇಜ್ ಮಾಡಬೇಕು ಅನ್ನುವಂಥದ್ದು ಇರಾನ್ದು ಪ್ಲಾನ್ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಈ ರೀತಿ ಈ ತೈಲ ಸಂಸ್ಕರಣಾ ಘಟಕವನ್ನೇ ಟಾರ್ಗೆಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದರೆ ಆರ್ಥಿಕವಾಗಿ ಕುಗ್ಗಿಸಬೇಕು ಅನ್ನೋದು. ಆಮೇಲೆ ಅದು ಒಂದೇ ಅಲ್ಲ, ಇದು ಇಡೀ ವಿಶ್ವಕ್ಕೆ ಲಾಸ್ ಆಗುತ್ತೆ. ಅದು ಎಫೆಕ್ಟ್ ಆಗೋದು ಎಲ್ಲ ದೇಶಗಳಿಗೇನೆ. ಆಮೇಲೆ ಜಲಸಂಧಿಯನ್ನು ಕೂಡ ಬಂದ್ ಮಾಡಿದ್ದಾರೆ ಇರಾನ್. ಸೊ ಇದು ಆರ್ಥಿಕವಾಗಿ ಎಫೆಕ್ಟ್ ಆಗುತ್ತೆ. ಕಚ್ಚಾ ತೈಲ ಆಗಿರ್ಬೋದು, ಈ ಚಿನ್ನ ಮತ್ತು ಬೆಳ್ಳಿ ಈ ರೇಟ್ ಕೂಡ ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಯಾವ ದೇಶಕ್ಕೆ ಇದು ಮೂರು ದೇಶ ಮಾತ್ರ ಅನ್ಕೋಬಾರ್ದು, ಬೇರೆ ಬೇರೆ ದೇಶಗಳು ಕೂಡ ಇದರ ಎಫೆಕ್ಟ್ ಆಗೇ ಆಗತ್ತೆ. ಸೊ ಹಂಗಾಗಿ ಯಾರೊಬ್ಬರು ಬಂದು ಮಧ್ಯ ಪ್ರವೇಶ ಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಬೇಕು, ಇಲ್ಲಾಂದರೆ ಆಗಲ್ಲ ಇದು. ಈಗ ಇಬ್ಬರ ಮಧ್ಯೆ ಜಗಳ ಆದಾಗ ಇಬ್ಬರು ಏನು ಮಾಡ್ತಾರೆ? ಜಗಳನೇ ಮಾಡ್ಕೊಂಡಿರ್ತಾರೆ. ಮಧ್ಯದಲ್ಲಿ ಯಾರೋ ಬಂದು ಮಾತುಕತೆ ನಡೆಸಿ ಇದನ್ನು ಇಲ್ಲಿಗೆ ನಿಲ್ಲಿಸಿದರೆ ಒಳ್ಳೆಯದು. ಇಲ್ಲ ಅಂದರೆ ಅದರ ಪರಿಣಾಮ ಬಹಳ ಡೇಂಜರ್ ಇದೆ.